ಸಾಯಿಲ್ ಟೆಸ್ಟಿಂಗು. ಇವಾಗ ಮಣ್ಣು ತೆಗಿಯೋಕ್ಕೆ ಬಂದಿದ್ದೀವಿ ಇಲ್ಲಿ. ಇವಾಗ ಎಲ್ಲಿನ ತೆಗಿಯೋಣ? ಅದು ಪೂರ್ತಿ ಬದಿ ತೆಗಿಯೋದು ಬೇಡ, ಬದಿ ತೆಗಿಬಾರ್ದು. ಇವಾಗ ಅಲ್ಲಿ ಬೇಡ, ಈಗ ಇದ್ರಾಗ ಹಿಡಿಯತ್ತೀನಿ. ಅಲ್ಲ ಆತಲ್ಲ, ಇದ್ರಾಗೆ ತೆಗಿಯತ್ತೀನಿ. ಇಲ್ಲಿನ ತೆಗಿಯೋಣ. ಹಾಂ, ಇಲ್ಲಿ ಹೊಡಿಯತ್ತೀನಿ. ಹಾಂ, ಮೇಲೊಂದು ಚೂರು ಕೆತ್ತಿಗೆ ತೆಳ್ಳಗೆ. ಪೂರ್ತಿ ತೆಗಿಯೋದು ಬೇಡ, ತೆಳ್ಳಗೆ ಕೆತ್ತಿಗೆ ಸಾಕು. ವಿ ಆಕಾರದಲ್ಲಿ ಬರ್ಬೇಕು. ಮಣ್ಣು ತೆಗಿಯೋದು ಸ್ವಲ್ಪ ಸುಮಾರು ಒಂದೂವರೆ ಅಡಿ ತೆಗಿಬೇಕು. ಒಂದೂವರೆ ಅಡಿ ತೆಗೆದು ಆಮೇಲೆ ಚೀಲಕ್ಕೆ ತುಂಬಾನ ಅದು. ಆಮೇಲೆ ಮಿಕ್ಸ್ ಮಾಡಿ ಎಲ್ಲ ತೆಗೆದಾದ್ಮೇಲೆ ಮಿಕ್ಸ್ ಮಾಡೋಕ್ಕಾಗುತ್ತೆ. ಹಾಂ, ತೆಗೆದು ಹೊರಗೆ ಹಾಕ್ಬೇಕು. ರೌಂಡ್ ತೆಗಿಬೇಡ, ವಿ ಹಾಕೋದು ತೆಗಿ ಸ್ವಲ್ಪ ಹಂಗೆ. ಅಗ್ಲಕ್ಕೇನು ಬೇಡ, ವಿ ಹಾಕಿದ್ರೆ ಬರಲಿ ಅದು. ಮಣ್ಣು ಜಿಗ್ಜಾಗ್ ಆಕಾರದಲ್ಲಿ ತೆಗಿಬೇಕು. ಅದು ನಾವು ಇಲ್ಲಿ ತೆಗ್ದು ಅಂದರೆ ಮತ್ತೆ ನೆಕ್ಸ್ಟ್ ಅಲ್ಲಿ ಜಿಗ್ಜಾಗ್ ಬರುತ್ತಲ್ಲ, ಆ ಆಕಾರದಲ್ಲಿ ತೆಗಿಬೇಕು ಮಣ್ಣು. ಸುಮಾರು 1.5 ಅಡಿ ಆಳ ತೆಗೆದ್ರೆ ಸಾಕು. 1.5 ಅಡಿ ತೆಗಿ ನೋಡೋಣ. ಇವಾಗ ಒಂದು ಕಡೆ ತೆಗೆದಾಯ್ತು. ಈಗ ನೆಕ್ಸ್ಟು ಇನ್ನೊಂದು ಕಡೆ ತೆಗಿತೀವಿ. ಎರಡು ಕಡೆ ಅಲ್ಲ, ಈ ಫುಲ್ ತೋಟದಲ್ಲಿ ಈಗ ಒಂದು 1, 2, 5-6 ಕಡೆ ತೆಗಿಬೇಕಾಗ್ತದೆ. ಈ ಜಿಗ್ಜಾಗ್ ಆಕಾರದಲ್ಲಿ ಅಂದರೆ ಒಂದು 5-6 ಕಡೆ ತೆಗಿಬೇಕಾಗ್ತದೆ. ಈಗ ಇಲ್ಲೆಲ್ಲರೂ ಒಂದು ಕಡೆ ಮೂಲೆ ಕಡೆ ತೆಗಿಯೋಣ, ನೋಡೋಣ ಎಲ್ಲೇ ಅಂಥೇಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ತೆಗಿಯೋಣ. ಅಲ್ಲಿ ತೆಗ್ದಾಮಲ್ಲ, ಈ ಬಣ್ಣ ಬೇಡ. ಈಗ ನೆಕ್ಸ್ಟ್ ಈ ಬಣ್ಣಕ್ಕೆ ಮಾತಾಡಿ. ಇಲ್ಲಿ ತೆಗಿಯತ್ತೀನಿ. ಇಲ್ಲಿ ಮಧ್ಯ ಪೈಪ್ ಆಯ್ತಲ್ಲ, ಇಲ್ಲಿ ತೆಗಿತೀಯಾ? ಇಲ್ಲಿ ತೆಗಿ. ಅಲ್ಲಿ ತೆಗಿಯತ್ತೀನಿ. ಇದು ಎಲ್ಲ ನೋಡಿ ಪೂರ್ತಿ ಹಳದಿ ಆಯ್ತು. ಇದು ಮೋಸ್ಟ್ಲಿ ಇದು ಪೊಟ್ಯಾಶ್ ಕಡಿಮೆ ಆಗಿದೆ ಅನ್ಸುತ್ತೆ. ಇದಕ್ಕೆ ಫುಲ್ಲು ಹಳದಿಯಾಗಿ ತುದಿಯಿಂದ ಡ್ರೈ ಆಗ್ತಿದೆ. ಇದು ಮಣ್ಣು ಟೆಸ್ಟ್ ಮಾಡಿಸ್ಬಿಟ್ಟು ಏನು ಅಂತ ಗೊತ್ತಾಗುತ್ತಿದ್ದು ಪ್ರಾಬ್ಲಮ್ಮು. ಪೊಟ್ಯಾಶ್ ಪ್ರಾಬ್ಲಮ್ ಇದ್ದರೆ ಈ ಥರ ಆಗುತ್ತದು. ರಂಜಕ ಕೊರತೆ ಇದ್ದರೂ ಆಗುತ್ತೆ. ಇವಾಗ ನೋಡೋಣ ಯಾವುದು ಏನು ಪ್ರಾಬ್ಲಮ್ ಇದೆ ಅಂತೇಳಿ ಟೆಸ್ಟ್ ಮಾಡಿಸಿ. ಆತ ಅದು ಇವಾಗ ಮಣ್ಣೆಲ್ಲ ತೆಗೆದಾಯಿತು. ಇಲ್ಲಿ ನೋಡಿ ತೆಗೆದಿದ್ದೀವಿ ಮಣ್ಣು. ಇದರಲ್ಲಿ ನೋಡಿ ಇಷ್ಟು ಮಣ್ಣು ಬಂದಿದೆ. ಇದನ್ನು ಮತ್ತು ನಾವು ಒಂದು ಅರ್ಧ kg ಬರೋಂಗೆ ಪೂರ್ತಿ ಕ್ಲೀನ್ ಮಾಡಬೇಕು. ಅದು ಯಾವ ಥರ ಪ್ರೋಸೆಸ್ ಏನು ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ತೊಗೊಂಡೋಗಿ ಪೂರ್ತಿ ಕ್ಲೀನ್ ಮಾಡಬೇಕು. ಇದನ್ನು ಹೆಂಗೆ ತೆಗೆದು ಅರ್ಧ kg ಬರೋಂಗೆ ಮಾಡಬೇಕು ಏನು ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಮಣ್ಣು ತೆಗೆದ್ವಿ ತೋಟದಲ್ಲಿ. ಈ ಮಣ್ಣೆಲ್ಲ ತೆಗೆದಾಯ್ತಿದ್ದು.